ರೆನೋವೇಷನ್ಗಿಂತ ಹೊಸದಾಗಿ ಮಾಡ್ತಾಯಿದ್ದೀವಿ, ಪುನರ್ನಿರ್ಮಾಣ ಅಂತ ಹೇಳ್ಬೋದು. ಪುನರ್ನಿರ್ಮಾಣ ಮಾಡ್ತಾಯಿದ್ದೀವಿ ನಮ್ಮ ನೆಹರು ಸ್ವಿಮ್ ಸೆಂಟರನ್ನು. ಯಾಕಂದರೆ ಇಲ್ಲಿ ನಮ್ಮ ನೆಹರು ಸ್ಪೋರ್ಟ್ಸ್ ಕ್ಲಬ್ಬು ಬಹಳ ಚೆನ್ನಾಗಿ ಇವತ್ತು ಕುಮಾರ ಪಾರ್ಕು, ನೆಹರು ನಗರ ಸುತ್ತಮುತ್ತ ಜನರಿಗೆ ನಮ್ಮ ನೆಹರು ಸ್ಪೋರ್ಟ್ಸ್ ಕ್ಲಬ್ ತುಂಬ ಒಳ್ಳೆಯ ಬಳಕೆ ಆಗ್ತಾಯಿದೆ. ಒಳ್ಳೆ ಜಿಮ್ಮು ಮತ್ತು ಯೋಗ ಸೆಂಟರ್ ಎಲ್ಲ ಇದೆ. ಅದೇ ರೀತಿ ಇಲ್ಲಿ ಏನು ಹಳೆ ಸ್ವಿಮ್ಮಿಂಗ್ ಪೂಲ್ ಇತ್ತು, ಇದನ್ನು ನಾವೇ ಇಂಪ್ರೂವ್ ಮಾಡಿ, ಯಾಕಂದರೆ ಭಾಳ ವರ್ಷಗಳ ಯೂಸೇ ಮಾಡ್ತಾ ಇರಲಿಲ್ಲ. ಆಮೇಲೆ ನಾನು ಇಂಪ್ರೂವ್ ಮಾಡಿಸಿ ಮತ್ತು ಅದನ್ನು ಉಪಯೋಗ ಮಾಡ್ತಾಯಿದ್ರು. ಆದರೆ ಇದು ಇನ್ನೂ ಹೊಸ ರೀತಿಯಾಗಿ ಇನ್ನೂ ಆಧುನಿಕ ಒಂದು ಒಳ್ಳೆಯ ವ್ಯವಸ್ಥೆ ತರಬೇಕು. ಮತ್ತು ಆಲ್ ವೆದರ್, ಯಾವುದೇ ಒಂದು ಮಳೆ ಇರಲಿ, ಜಾಸ್ತಿ ಬಿಸಿಲಿರಲಿ, ಏನೇ ಇರಲಿ, ಅದು ಸ್ವಿಮ್ಮಿಂಗ್ ಪೂಲನ್ನು ಉಪಯೋಗ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಒಂದು ಇಂಡೋರ್ ಟೈಪು ಸ್ವಿಮ್ಮಿಂಗ್ ಪೂಲನ್ನು ನಾವು ಮಾಡ್ತಾಯಿದ್ದೀವಿ. ಅದರಿಂದ ಬೆಂಗಳೂರಿನಲ್ಲಿ ಬಹುಶಃ ಕಾರ್ಪೊರೇಷನಿಂದ ಈ ರೀತಿಯಾದಂಥ ಒಂದು ಸ್ವಿಮ್ಮಿಂಗ್ ಪೂಲು ಪ್ರಥಮ ಬಾರಿಗೆ ಆಗ್ತಾ ಇರುವಂಥದ್ದು. ಆದ್ದರಿಂದ ಈ ನೆಹರು ಸ್ವಿಮ್ ಸೆಂಟರು ಭಾಳ ಇಲ್ಲಿಯ ಸಾರ್ವಜನಿಕರಿಗೆ, ಸ್ಥಳೀಕರಿಗೆ ಮತ್ತು ಕ್ರೀಡಾಭಿಮಾನಿಗಳಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಸರ್, ಶಾಲಾ ಮಕ್ಕಳು ಕಾಲೇಜುಗಳಿಗೆ ಭಾಳ ಬೇಡಿಕೆ ಐತೆ ಸರ್. ಇದು ಎಲ್ಲ ಯುವಕರಿಗೆ, ಮಕ್ಕಳಿಗೆ ಮತ್ತು ಎಲ್ಲ ಥರ ಜನರಿಗೆ, ಯಾಕಂದರೆ ಸ್ವಿಮ್ಮಿಂಗು ಭಾಳ ಒಳ್ಳೆಯ ವ್ಯಾಯಾಮ ಮತ್ತು ಅದು ವಯಸ್ಸಾಗಿರೋರು ಕೂಡ ಭಾಳ ಒಳ್ಳೆಯ ಎಕ್ಸಸೈಸ್ ಅದು. ಆ ಕಾರಣದಿಂದ ಅದಕ್ಕೆ ಹೆಚ್ಚು ನಮ್ಮಲ್ಲಿ ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಅಂತ ನಮ್ಮಲ್ಲಿ ಈ ಎಲ್ಲ ಕ್ರೀಡಾ ಫೆಸಿಲಿಟೀಸನ್ನು ಇವತ್ತನ್ನು ಇಂಪ್ರೂವ್ ಮಾಡ್ತಾಯಿದ್ದೀವಿ. ನಮ್ಮ ಆರ್ ಗುಂಡೂರಾವ್ ಇಂಡೋರ್ ಸ್ಟೇಡಿಯಮನ್ನು ಕೂಡ ಈಗ ಅದನ್ನು ನವೀಕರಣಗೊಳಿಸ್ತಾ ಇದ್ದೀವಿ. ಮತ್ತು ನೆಹರು ಏನು ಸ್ಪೋರ್ಟ್ಸ್ ಸೆಂಟರ್ ಅದನ್ನು ಕೂಡ ಇಂಪ್ರೂವ್ ನಾವು ಮಾಡಿದ್ದೀವಿ. ಮತ್ತು ನಮ್ಮ ಚಿಕ್ಕಲಾಲ್ ಬಾಗ್ ಲೋಕಮಾನ್ಯ ತಿಲಕ್ ಇಂಡೋರ್ ಸ್ಟೇಡಿಯಂ ಅದನ್ನು ಕೂಡ ನಾವು ಮಾಡಿದ್ದೀವಿ. ಮತ್ತು ಈ ವರ್ಷ ಎಲ್ಲ ನಮ್ಮ ಔಟ್ಡೋರ್ ಏನು ಗ್ರೌಂಡ್ಸ್ ಇದೆ ಅದನ್ನು ಎಲ್ಲವನ್ನು ಕೂಡ ಈ ಸಲ ಇಂಪ್ರೂವ್ ಮಾಡ್ತಾಯಿದ್ದೀವಿ. ಎಲ್ಲ ಇರುವಂಥ ನಮ್ಮಲ್ಲಿ 3-4 ಗ್ರೌಂಡ್ಸ್ ಇದೆ, ಪ್ಲೇ ಗ್ರೌಂಡ್ಸು. ಆ ಪ್ಲೇ ಗ್ರೌಂಡ್ಸ್ ಇಂಪ್ರೂವ್ಮೆಂಟು ಕೂಡ ಈ ಸಲ ತೊಗೊಂಡಿದ್ದೀವಿ. ಸೊ ಒಟ್ಟಾರೆ ಸ್ಪೋರ್ಟ್ಸ್ಗೆ ಈ ಸಲ ನಮ್ಮ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಈ ವರ್ಷ ಭಾಳ ದೊಡ್ಡ ಒಂದು ಬದಲಾವಣೆಯನ್ನು ನಾವು ತೊಗೊಂಬರ್ತಾಯಿದ್ದೀವಿ.